ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಗುರುದೇವ್ IAS KS ಆ್ಯಂಡ್ ಬ್ಯಾಂಕಿಂಗ್ ಅಕಾಡೆಮಿ ಧಾರವಾಡ. ಫ್ರೆಂಡ್ಸ್, ಒಬ್ಬರು ಇಬ್ಬರು ರಿಕ್ವೆಸ್ಟ್ ಮಾಡಿದ್ರು ಕೆಲವೊಂದು ಜನ, ಭಾಳಷ್ಟು ಜನ, ಸರ್ ಅರ್ಥಮೆಟಿಕ್ಸ್ ಮೇನ್ ಲೆವೆಲ್ ಸಿರೀಸ್ ತರ್ರಿ ಅಂತ. ಸೊ ನಿಮಗೋಸ್ಕರ ಒಂದು ಅರ್ಥಮೆಟಿಕ್ ಮೇನ್ಸ್ ಲೆವೆಲ್ ಸಿರೀಸ್ ಇವಾಗ ಬಿಗಿನ್ ಮಾಡ್ತಾ ಇದ್ದೀವಿ. ಇದು ಪಾರ್ಟ್ 1. ಓಕೆ, ಟುಡೇ ಯಾವ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅರ್ಥಮೆಟಿಕಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್, ಇದರ ಮೇಲೆ ಕ್ವಶನ್ಸ್. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಅರ್ಥಮೆಟಿಕ್ ಕ್ವಶನ್ಸ್ 5 ಕ್ವಶನ್ಸ್ ಸಾಲ್ವ್ ಮಾಡಿಸ್ತೀನಿ. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೊಂದು ಏನು ಹೇಳಬೇಕಂದ್ರೆ, ಐ ವಿಲ್ ಅಸ್ಯೂಮ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಅಸ್ಯೂಮ್ ದ್ಯಾಟ್ ಯು ನೋ ವಾಟ್ ಈಸ್ ಪ್ರಾಫಿಟ್, ವಾಟ್ ಈಸ್ ಲಾಸ್, ವಾಟ್ ಈಸ್ ಡಿಸ್ಕೌಂಟ್, ಪರ್ಸೆಂಟೇಜ್ ಇನ್ಕ್ರೀಸ್ ಅಂದರೆ ಏನು, ಪರ್ಸೆಂಟೇಜ್ ಡಿಕ್ರೀಸ್ ಅಂತಂದ್ರೆ ಏನು, 5 ಪಾರ್ಟ್ಸಲ್ಲಿ 3 ಪಾರ್ಟ್ಸ್ 5:3 ರೇಷಿಯೋ ಇದ್ದರೆ ಹೆಂಗೆ ಸ್ಪ್ಲಿಟ್ ಆಗುತ್ತೆ, ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಂಡು ನಾನು ಹೋಗ್ತೀನಿ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅಂತ, ಮಾರ್ಕ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಡಿಸ್ಕೌಂಟ್ ಅಂತ, ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ನಾನು ಅಸ್ಯೂಮ್ ಮಾಡಿಕೊಂಡೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ, ಟೈಮ್ ರಿಸ್ಟ್ರಿಕ್ಷನ್ ಇರೋಗೋಸ್ಕರ. ಓಕೆ, ನೋಡ್ರಿ ಫಸ್ಟ್ ಕ್ವಶನ್ ನೋಡ್ರಿ ಏನು ಕೇಳ್ತಾ ಇದ್ದಾರೆ. ಫಸ್ಟ್ ಕ್ವಶನ್ ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಆಫ್ ಆರ್ಟಿಕಲ್ ಬಿ ಇಸ್ 11/9% ಮೋರ್ ದೆನ್ ಸೆಲ್ಲಿಂಗ್ ಪ್ರೈಸ್ ಆಫ್ ಆರ್ಟಿಕಲ್ ಎ. ಆರ್ಟಿಕಲ್ ಬಿದು ಸೆಲ್ಲಿಂಗ್ ಪ್ರೈಸ್ ಏನಿದೆ ಅಲ್ಲ, 11/9% ಮೋರ್ ಇದೆ. 11/9% ಅಂದ್ರೆ 9 ಇದ್ರೆ ಒಂದು 10 ಇರುತ್ತೆ. 1/9 ಹೌದಿಲ್ಲ, 1/9 1 ಪಾರ್ಟ್ ಹೆಚ್ಚಿಗೆ ಅಂತಂದ್ರೆ 10 ಆಗುತ್ತೆ. ಸೊ ನಾನು ಇಲ್ಲಿ ಯಾವ ತರ ಪ್ರೆಸೆಂಟೇಷನ್ ಮಾಡ್ಬೇಕಂತ ಪ್ರತಿ ಸಮ್ಮಲ್ಲಿ ಹೇಳ್ತೀನಿ ನೋಡ್ರಿ. ಈ ತರ ಕ್ವಶನ್ಸ್ ಕೇಳಿದಾಗ ಆರ್ಟಿಕಲ್ ಎ ಅನ್ನು ಇಲ್ಲಿ ಬರ್ಕೊಳ್ರಿ, ಆರ್ಟಿಕಲ್ ಎ, ಆರ್ಟಿಕಲ್ ಬಿ, ಇಲ್ಲಿ ಫಸ್ಟ್ ಕಾಸ್ಟ್ ಪ್ರೈಸ್ ಬರ್ಕೊಳ್ರಿ, ಆಮೇಲೆ ಮಾರ್ಕ್ ಪ್ರೈಸ್ ಬರ್ಕೊಡ್ರಿ, ಹೌದಾ. ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಆಫ್ ಆರ್ಟಿಕಲ್ ಬಿ ಈಸ್ 11/9% ಮೋರ್ ದೆನ್ ಸೆಲ್ಲಿಂಗ್ ಪ್ರೈಸ್ ಆಫ್ ಆರ್ಟಿಕಲ್ ಎ. ಹಂಗಾದ್ರೆ ಆರ್ಟಿಕಲ್ ಎದು ನಾನು 900x ಅಂತ ಕನ್ಸಿಡರ್ ಮಾಡಿದರೆ ಬಿದು ಎಷ್ಟಾಗುತ್ತೆ, 1000x, ಹೌದಾ. ಇದು ಹೆಂಗಂತ ಕೇಳಬೇಡ್ರಿ. 11 1/9 ಈಸ್ ನಥಿಂಗ್ ಬಟ್ 1/9. 9 ಪಾರ್ಟ್ಸಲ್ಲಿ 1 ಅಂತಂದ್ರೆ 10 ಪಾರ್ಟ್ಸ್ ಹೆಚ್ಚಿಗೆ ಮಾಡ್ದಂಗೆ. ಇದು ಬಿದಾದ್ರೆ ಇದು ಎದು ನಾನು 900 ಇದಕ್ಕೆ 1900 ಇದಕ್ಕೆ ಕನ್ಸಿಡರ್ ಮಾಡಿದ್ದೀನಿ ಅಂತಂದ್ರೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿ ಅಂತ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಶಾಪ್ ಕೀಪರ್ ಮೇಡ್ 20% ಪ್ರಾಫಿಟ್ ಆನ್ ಆರ್ಟಿಕಲ್ ಬಿ, 20% ಪ್ರಾಫಿಟ್ ಮಾಡಿದಾನಂತಂದ್ರೆ 1/5, 5 ಇದು 1 ರೇಸ್ ಮಾಡಿ 6/5, 6 ಪಾರ್ಟಿಂದ ಒಂದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ, ಕಾಸ್ಟ್ ಪ್ರೈಸ್ 5 ಪಾರ್ಟ್ಸ್ ಇಂದ ಆಗುತ್ತೆ, ಹೌದಾ. ಇದು 6 ಪಾರ್ಟ್ಸ್ ಇಂದ ಅಂತಂದ್ರೆ 1000x ಸೆಲ್ಲಿಂಗ್ ಪ್ರೈಸ್, 1000x ಇಸ್ ಈಕ್ವಲ್ ಟು 6 ಪಾರ್ಟ್ಸ್. ಹಂಗಾದ್ರೆ 5 ಪಾರ್ಟ್ಸ್ ಹುಡ್ಕಕ್ಕೆ ಏನ್ ಮಾಡಬೇಕು, ಇಲ್ಲಿ ನೋಡ್ರಿ, 5 ಪಾರ್ಟ್ಸ್ ಇಸ್ ಈಕ್ವಲ್ ಟು 5 ಪಾರ್ಟ್ಸ್ ಅವ್ರ CP ಇಸ್ ಈಕ್ವಲ್ ಟು 1000x ಡಿವೈಡೆಡ್ ಬೈ 6 ಇಂಟು 5, ಹೌದಾ. ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ನಾನು ಕನ್ಸಿಡರ್ ಮಾಡಿ ಹೋಗ್ತಾ ಇದ್ದೀನಿ. ಬೇಸಿಕ್ ಕ್ಲಾಸ್ ಅಲ್ಲ, ಮೇನ್ಸ್ ಲೆವೆಲ್ DI, ಇದು DI ಅಂತೀನಿ, ಅರ್ಥಮೆಟಿಕ್ ಸೀರೀಸ್. 2 3 2 5 00 ಎಷ್ಟಾಯ್ತು, ಕಾಸ್ಟ್ ಪ್ರೈಸ್ ಎಷ್ಟಾಯ್ತು, 2500x ಡಿವೈಡೆಡ್ ಬೈ 3, ಹೌದಾ. ಕಾಸ್ಟ್ ಪ್ರೈಸ್ 2500x ಡಿವೈಡೆಡ್ ಬೈ 3. ಕಾಸ್ಟ್ ಪ್ರೈಸ್ ಆಫ್ ಬಿ ಎಷ್ಟಾಯ್ತು, 2500x ಡಿವೈಡೆಡ್ ಬೈ 3, ಹೌದಾ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಆಫ್ ಆರ್ಟಿಕಲ್ ಎ ವಾಸ್ 40 ಮೋರ್ ದೆನ್ ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಬಿ. ಸೆಲ್ಲಿಂಗ್ ಪ್ರೈಸ್ ಆಫ್ ಆರ್ಟಿಕಲ್ ಎ ಇದೇನು 900x ಇದೆ ಅಲ್ಲ, ಇದು ಎಷ್ಟು ಮೋರ್ ಇದೆ, 40 ಮೋರ್ ದೆನ್ ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಬಿ. ಆರ್ಟಿಕಲ್ ಬಿ ಕಾಸ್ಟ್ ಪ್ರೈಸ್ ಎಷ್ಟಿದೆ, 2500x ಡಿವೈಡೆಡ್ ಬೈ 3. ಇದಕ್ಕಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ, 40 ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಇದನ್ನ ಈ ಸೈಡ್ ತಂದ್ರೆ ಎಷ್ಟಾಗುತ್ತೆ, 2700 ಮೈನಸ್ 500 ಇಸ್ ನಥಿಂಗ್ ಬಟ್, ಇದು ನೋಡಿ, ಇದು ನೀವು ಮಾಡ್ಕೋಬೇಕು ಕ್ಯಾಲ್ಕುಲೇಷನ್, ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ. 2700 ಮೈನಸ್ 2500 ಇಸ್ ನಥಿಂಗ್ ಬಟ್ 200x ಬೈ 3 ಇಸ್ ಈಕ್ವಲ್ ಟು 40, ಹೌದಾ. 40 1 40 5 x ದ ವ್ಯಾಲ್ಯೂ ಎಷ್ಟು ಬಂತು, x ದ ವ್ಯಾಲ್ಯೂ 3/5, ಹೌದಾ. x ದ ವ್ಯಾಲ್ಯೂ 3/5 ಬಂತು. ಇದು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡ್ಕೊಳ್ರಿ.
ಇನ್ನೊಂದ್ಸಲ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಡಾಟಾ. ನೆಕ್ಸ್ಟ್ ದೆನ್ ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಎ. ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಎ ಇದನ್ನು ಫೈಂಡ್ ಮಾಡ್ಬೇಕು ನಾವು. ಹೌದಾ, ಶಾಪ್ಕೀಪರ್ ಸೋಲ್ಡ್ ದ ಆರ್ಟಿಕಲ್ ಎ at 25% ಪ್ರಾಫಿಟ್. 25% ಪ್ರಾಫಿಟ್ ಅಂದ್ರೆ 1/4. 4 ಪಾರ್ಟ್ಸಲ್ ಇದ್ದಿದ್ದು 5 ಪಾರ್ಟ್ಸಲ್ ಮಾರಿದ್ದಾರೆ. ಹೌದಾ, ಇದು ಸೆಲ್ಲಿಂಗ್ ಪ್ರೈಸ್ ಆದ್ರೆ ಇದು ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ 900x ಇದೆ. 900x ಡಿವೈಡೆಡ್ ಬೈ ಎಷ್ಟದು 5 ಪಾರ್ಟ್ಸಲ್ ಮಾಡಿದ್ದಾರೆ ಇಂಟು ನಮಗೆ ಬೇಕಾಗಿರೋದು ಕಾಸ್ಟ್ ಪ್ರೈಸ್. ಹೌದಾ, 5 1 5 40 180x ಇಂಟು 4 ಎಷ್ಟಾಯ್ತು ಇದು 720x. ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಎ 720x. ಹೌದಾ, ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 720x. ಎಕ್ಸ್ ವ್ಯಾಲ್ಯೂ ಇಲ್ಲಿಂದ ನಮಗೆ ಸಿಕ್ಕಿದೆ 3/5 ಅಂತ. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟಾಗುತ್ತೆ 720 ಇಂಟು 3/5. 5 1 5 22 5 4 ಎಷ್ಟಾಗುತ್ತೆ 3 4 12 12 ಪ್ಲಸ್ 1 3 1 4 32. ಹೌದಾ, ಎಷ್ಟಾಯ್ತು 432. ಸೊ ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಎ ವಿಲ್ ಬಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ನಿಮ್ದು, ಆಪ್ಷನ್ ಸಿ 432. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲ ನೋಡ್ಕೊಳ್ಳಿ, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಓಕೆ, ದಿಸ್ ಪಾರ್ಟ್ ಯು ಶುಡ್ ನೋ ಹೆಂಗ್ ಬರ್ತಾ ಇದೆ ಏನಂತ. ಮತ್ತೆ ಇದು 1000x is equal to 6 ಪಾರ್ಟ್ ಅಂತಂದ್ರೆ 5 ಪಾರ್ಟ್ ಫೈಂಡ್ ಔಟ್ ಮಾಡೋದು ಹೆಂಗೆ ಅಂತ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. A shopkeeper bought 2 watches for 3000 rupees. Okay, then he sold one at 10% loss and another at 45% profit. ಹೌದಾ, ಶಾಪ್ಕೀಪರ್ ಏನ್ ಮಾಡಿದ್ರು, ಒಬ್ರು ಶಾಪ್ಕೀಪರ್ 2 ವಾಚಸ್ನ ಟುಗೆದರ್ 2 ವಾಚ್ ಸೇರಿ 3000 ರೂಪಾಯಿ ಪರ್ಚೇಸ್ ಮಾಡಿದ್ರು. ಹೌದಾ, ಅದರಲ್ಲಿ ಒಂದು ವಾಚ್ ಏನ್ ಮಾಡಿದ್ರು 10% ಲಾಸ್ ಅಲ್ಲಿ ಮಾರಿದ್ರು, ಇನ್ನೊಂದು ವಾಚ್ 45% ಪ್ರಾಫಿಟ್ ಅಲ್ಲಿ ಮಾರಿದ್ರು. ಈ ಪ್ರೊಸೆಸ್ ಅಲ್ಲಿ ಇದು ಒಂದು ವಾಚ್ ಏನಿದೆ ಅಲ್ಲ 10% ಲಾಸ್ ಅಲ್ಲಿ ಮಾರೋದು, ಇನ್ನೊಂದು 45% ಪ್ರಾಫಿಟ್ ಅಲ್ಲಿ ಮಾರೋದು. ಈ ಪ್ರೊಸೆಸ್ ಅಲ್ಲಿ ಅವ್ರಿಗೆ ಓವರ್ ಆಲ್ ಏನಾಗಿದೆ ಅಂತಂದ್ರೆ ಓವರ್ ಆಲ್ 10% ಪ್ರಾಫಿಟ್ ಆಗಿದೆ, ಓವರ್ ಆಲ್ 12% ಪ್ರಾಫಿಟ್ ಆಗಿದೆ. ಹೆಂಗೆ ಅಂತಂದ್ರೆ ಇವಾಗ ನೋಡಿ, ವಾಚ್ 1 ಪ್ರೈಸ್ ಡಿಫ್ರೆಂಟ್ ಇರುತ್ತೆ, ವಾಚ್ 2 ಇನ್ನೊಂದು ವಾಚ್ ಸೆಕೆಂಡ್ ವಾಚ್ ಏನಿದೆಯಲ್ಲ ಅದರ ಪ್ರೈಸ್ ಡಿಫ್ರೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ 12% ಪ್ರಾಫಿಟ್ ಓವರ್ ಆಲ್ ಚೇಂಜ್ ಆಗಿರುತ್ತೆ. ಯಾವ ತರ ಅಂತಂದ್ರೆ ನೋಡಿ, ಟೋಟಲ್ ಎಷ್ಟಿಗೆ ತಂದಿದ್ದಾರೆ, ಟೋಟಲ್ ಇಸ್ ಈಕ್ವಲ್ ಟು 3000 ರೂಪೀಸಿಗೆ 2 ವಾಚಸ್ ತಂದಿದ್ದಾರೆ. ಹೌದಾ, 2 ವಾಚಸ್. ಹೌದಾ, ನಾನು ಏನ್ ಬರ್ಕೋತೀನಿ, ಒಂದು ಬೇಸಿಕ್ ಮೆಥಡ್ಲೆ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ, ಇನ್ನೊಂದು ನಿಮಗೆ ಅಲಿಗೇಷನ್ ಮೆಥಡ್ಸ್ ಅಲ್ಲಿ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಹೌದಾ, ಎರಡು ಅಪ್ರೋಚ್ ಅಲ್ಲಿ ಡಿಫ್ರೆಂಟ್ ನೋಡಿ ನೀವು. ಈಗ ನಾನು ವಾಚ್ 1 ಸಾರಿ ಇದು ವಾಚ್ 1 ಅಂತ ಕನ್ಸಿಡರ್ ಮಾಡ್ತೀನಿ, ಇದರ ಪ್ರೈಸು 10x ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಇದರ ಕಾಸ್ಟ್ ಪ್ರೈಸು 10x ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲಲ್ಲ. ಹಾಗಾದ್ರೆ ಸೆಕೆಂಡ್ ವಾಚ್ ಏನಾಗುತ್ತೆ ಕಾಸ್ಟ್ ಪ್ರೈಸು 3000 ಮೈನಸ್ 10x. ಹೌದಾ, ಇದು ಯಾರಿಗೆ ತಿಳಿದಿಲ್ಲಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಈಗ ಒಂದು ವಾಚಿನ ಪ್ರೈಸ್, ಫಸ್ಟ್ ವಾಚ್ ಏನಿದೆಯಲ್ಲ 500 ರೂಪೀಸ್ ಇದೆ ಅಂತ ತಿಳ್ಕೊಳ್ರಿ. ಹೌದಾ, ಸೆಕೆಂಡ್ ವಾಚ್ ಪ್ರೈಸ್ ಎಷ್ಟಾಗುತ್ತೆ, ಟೋಟಲ್ 3000 ಇದೆ ಅಲ್ಲ, ಆ 3000 ಅಲ್ಲಿ ಫಸ್ಟ್ ವಾಚ್ ಎಷ್ಟು ನಾನು 500 ಅಂತ ಹೇಳಿದೆ, ಆ 500 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 3000 ಮೈನಸ್ 500 2500. ಅದನ್ನೇ ನಾನು ಈ ತರ ರೀಪ್ರೆಸೆಂಟ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಪರ್ಟಿಕ್ಯುಲರ್ಲಿ ಕಾಸ್ಟ್ ಪ್ರೈಸ್ ನಮಗೆ ಗೊತ್ತಿಲ್ಲ. ಹೌದಾ, ಫಸ್ಟ್ ವಾಚ್ ಕಾಸ್ಟ್ ಪ್ರೈಸ್ 10x ಆದ್ರೆ ಸೆಕೆಂಡ್ ಅದ್ದು 3000 ಮೈನಸ್ 10x. ಹೌದಾ, ಆ 10x ವ್ಯಾಲ್ಯೂ ಎಷ್ಟರ ಬದಲಿ ಆ 3000 ಅಲ್ಲಿ ಮೈನಸ್ ಮಾಡಿದ್ರೆ ಇನ್ನೊಂದು ವಾಚಿನ ಪ್ರೈಸ್ ಬಂತು ಅಂತ. ಹೌದಾ, ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಯಾವ ತರ ಸೆಲ್ ಮಾಡಿದ್ದಾರೆ ನೋಡ್ರಿ. ಒಂದು ವಾಚ್ನ 9% ಲಾಸ್ ಅಲ್ಲಿ ಸೆಲ್ ಮಾಡಿದ್ದಾರೆ ಇಂಟು 9/10. ಇದು 10% ಲಾಸ್ ಅಂತ ನನಗೆ ಗೊತ್ತಿತ್ತು ಅಲ್ಲ, ಅದಕ್ಕೋಸ್ಕರನೇ ನಾನು ಏನು ತಗೊಂಡಿದ್ದೆ 10x ಅಂತ, ಯಾಕಂದ್ರೆ ಇಲ್ಲಿ 10 ಕ್ಯಾನ್ಸಲ್ ಆಗಲಿ ಅಂತ. ಹೌದಾ, ಮತ್ತೆ ಪ್ಲಸ್ ಇನ್ನೊಂದು ವಾಚ್ ಏನಿದೆ ಅಲ್ಲ
ಇನ್ನೊಂದು ವಾಚಿನ ಕಾಸ್ಟ್ ಪ್ರೈಸ್ ಎಷ್ಟು ಕನ್ಸಿಡರ್ ಮಾಡಿದ್ವಿ, 3000 ಮೈನಸ್ 10x. ಹೌದಾ, ಇದನ್ನ ಏನು ಮಾಡಿದ್ದಾರೆ, 45% ಪ್ರಾಫಿಟ್. 45% ಪ್ರಾಫಿಟ್ ಅಂತಂದ್ರೆ 45% ಅಂದರೆ 9/20, 29/20. ಇದನ್ನು ನನಗೆ ಕೇಳಬೇಡ್ರಿ, ಇದು 45% ಪ್ರಾಫಿಟ್ ಹೆಂಗೆ ಬಂತಂತ ಕೇಳಬೇಡ್ರಿ. ಇಲ್ಲಿ ಬೇಕಂದ್ರೆ ಬರಿತೀನಿ 145/100. ಇದನ್ನು ಮಾಡಿದರೆ ನೀವು 29/20 ಬರುತ್ತೆ. ಈ ಟೋಟಲ್ ಏನು ಸೆಲ್ ಮಾಡಿದಾರಲ್ಲ ಇದು ಎಸ್ ಪಿ ಹೌದಿಲ್ಲ, ಇದು ಎಸ್ ಪಿ ಆಫ್ ವಾಚ್ ಫಸ್ಟ್ ಪ್ಲಸ್ ಸೆಲ್ಲಿಂಗ್ ಪ್ರೈಸ್ ಆಫ್ ವಾಚ್ ಸೆಕೆಂಡ್. ಇವನ್ನೆರಡು ಆ್ಯಡ್ ಮಾಡಿದರೆ ಏನಾಗಿದೆ, ಓವರ್ ಆಲ್ ಏನಾಗಿದೆ, ಓವರ್ ಆಲ್ ಆ 3000 ಮೇಲೆ ನಮಗೆ 12% ಪ್ರಾಫಿಟ್ ಸಿಕ್ಕಿದೆ. ಹೌದಾ, ಓವರ್ ಆಲ್ ಏನಾಗಿದೆ, ಈ 3000 ಮೇಲೆ ನಮಗೆ 12% ಪ್ರಾಫಿಟ್ ಸಿಕ್ಕಿದೆ. 1112 ಡಿವೈಡೆಡ್ ಬೈ 100. ಸೊ ಇವಾಗ ಈ ಇಕ್ವೇಶನ್ ಸಾಲ್ವ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ ನಮಗೆ ಸಿಗುತ್ತೆ. ಇಕ್ವೇಶನ್ ಯಾವ ಥರ ಸಾಲ್ವ್ ಮಾಡೋಕೆ ನೋಡ್ರಿ, ಒಂದು ಮಾಡಿ ತೋರಿಸ್ತೀನಿ ನಾನು. 00 00 ಕ್ಯಾನ್ಸಲ್. ಇಲ್ಲಿ ಈ ಸೈಡ್ ಎಷ್ಟಾಗುತ್ತೆ ಅಂತಂದರೆ 6330. ಇದು 9x ಪ್ಲಸ್ 29/20 ಇಂಟು 3000 ಎಷ್ಟಾಗುತ್ತೆ, 001010 ಕ್ಯಾನ್ಸಲ್ ಆಗುತ್ತೆ. 150 ಇಂಟು 29, 150 ಇಂಟು 29, 150 ಇಂಟು 29 ಆಗುತ್ತೆ. ಎಷ್ಟಾಗುತ್ತೆ, 290 ಪ್ಲಸ್ 245 5350 ಎಷ್ಟಾಗುತ್ತೆ, 5350 ಮೈನಸ್ ಇದೆಷ್ಟಾಗುತ್ತೆ, 29x/2 ಆಗುತ್ತೆ. ಇಸ್ ಈಕ್ವಲ್ ಟು ಇದೆ, ಇಸ್ ಈಕ್ವಲ್ ಟು ಇಲ್ಲಿ ಬರ್ಕೋತೀನಿ ನೋಡ್ರಿ, ಇಸ್ ಈಕ್ವಲ್ ಟು 3360. ಇವಾಗ ಈ ಸಿಚುವೇಶನ್ ನಾನು ಫಾಸ್ಟಾಗಿ ನಾನೇ ಸಾಲ್ವ್ ಮಾಡಿಬಿಡ್ತೀನಿ. ನೀವು ಅಲ್ಲಿ ಪೇಷನ್ಸಲ್ಲಿ ನಿಮ್ಮ ಬುಕ್ಕಲ್ಲಿ ನೀವು ಸಾಲ್ವ್ ಮಾಡಬೇಕು. ನಾನು ಸ್ವಲ್ಪ ಫಾಸ್ಟಲ್ಲಿ ಮಾಡ್ತೀನಿ. 1829 11x/2 ಇಸ್ ಈಕ್ವಲ್ ಟು 5350 3360 0 15 609 13 409 1. ಸಾರಿ, ಇಲ್ಲಿ ಒಂದು ಮಿಸ್ಟೇಕ್ ಇದೆ. ಸಾರಿ, ಇಲ್ಲಿ ನೋಡ್ರಿ, ಈ ವ್ಯಾಲ್ಯೂ ಎಷ್ಟಿದೆ, 150 ಇಂಟು 29, 290 ಪ್ಲಸ್ 145 ನಥಿಂಗ್ ಬಟ್ 4350. ಎಷ್ಟಾಯಿತು, 4350. 11x ಇಸ್ ಈಕ್ವಲ್ 11x/2 ಇಸ್ ಈಕ್ವಲ್ ಟು ಇಕ್ವೇಶನ್ ಸಾಲ್ವ್ ಮಾಡಿದರೆ 990 ಬರುತ್ತೆ. 11 1 11 90 ಎಕ್ಸದ ವ್ಯಾಲ್ಯೂ ಎಷ್ಟಾಯಿತು, 90 ಇಂಟು 2 180. ಹೌದಾ, ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು, 180. ಎಕ್ಸದ ವ್ಯಾಲ್ಯೂ 180 ಆಯ್ತು ಅಂತಂದರೆ ಅದನ್ನೇ ನಾವು ನೆಕ್ಸ್ಟ್ ಏನು ಕೇಳಿದ್ದಾರೆ, ಕಾಸ್ಟ್ ಪ್ರೈಸ್ ಆಫ್ 2 ವಾಚಸ್ ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು ಇಫ್ ಎಕ್ಸ್ ಇಸ್ ಈಕ್ವಲ್ ಟು 180, 10x ಇಸ್ ಈಕ್ವಲ್ ಟು 1800 ಅನ್ಬೋದಾ. ಒನ್ ಕಾಸ್ಟ್ ಪ್ರೈಸ್ 1800 ಆಯ್ತಂದ್ರೆ ಇನ್ನೊಂದರದ್ದು 1200. ಹೌದಾ, ಏನಾಯ್ತು, ಫೈಂಡ್ ದ ರೇಷಿಯೋ ಕೊಟ್ಟಿದ್ದಾರಲ್ಲ, 1800 ಈಸ್ ಟು 1200. 00 00 6 3 6 2 ರೇಷಿಯೋ ಏನು ಬಂತು ನಮಗೆ, 3:2. ಇದು ಬೇಸಿಕ್ ಅಪ್ರೋಚ್. ಇವಾಗ ನಾನು ಏನು ಹೇಳ್ತೀನಿ, ಇಲ್ಲಿ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡ್ರಿ. ಯಾವ ಟೆಕ್ನಿಕ್ ಅಂತಂದ್ರೆ ಅಲಿಗೇಷನ್ ಮೆಥಡ್ ಅಂತ. ಟೆಕ್ನಿಕ್ ಏನಲ್ಲ, ಅದು ಒಂದು ಮೆಥಡ್, ಅಲಿಗೇಷನ್ ಮೆಥಡ್. ಓಕೆ, ಅಲಿಗೇಷನ್ ಮೆಥಡ್ ಅಲ್ಲಿ ಯಾವ ತರ ನಾವು ಸಾಲ್ವ್ ಮಾಡ್ಬೋದು ಅಂತ. ಅಲಿಗೇಷನ್ ಮೆಥಡ್ ಅಲ್ಲಿ ಸಿಂಪಲ್ ಏನ್ ಮಾಡ್ಬೇಕು ಗೊತ್ತಾ, ಫಸ್ಟ್ ವಾಚ್ ಸೆಕೆಂಡ್ ವಾಚ್. ಫಸ್ಟ್ ವಾಚ್ನ ಎಷ್ಟಕ್ಕೆ ಮಾರಿದ್ದಾರೆ, 10% ಲಾಸ್ ಅಲ್ಲಿ ಮಾರಿದ್ದಾರೆ. ಹೌದಾ, ಸೆಕೆಂಡ್ ವಾಚಿಗೆ ಏನು ಮಾಡಿದ್ದಾರೆ, 45% ಪ್ರಾಫಿಟ್ ಅಲ್ಲಿ ಮಾಡಿದ್ದಾರೆ. ಈ ಲಾಸ್ ಅಂದಿದ್ದಗೋಸ್ಕರ -10 ಬರ್ಕೊಂಡಿದ್ದೀನಿ, ಅದನ್ನ ತೆಳಗಿಟ್ಕೊಡಿ. ಪ್ರಾಫಿಟ್ ಅಂದಿದ್ದಗೋಸ್ಕರ +45. ಓವರ್ ಆಲ್ ಏನಾಗಿದೆ ಇಲ್ಲಿ, ಓವರ್ ಆಲ್ +12% ಅದು ನಮಗೆ ಪ್ರಾಫಿಟ್ ಆಗಿದೆ. ಹೌದಾ, ಇದೇ ಕ್ವಶನ್ ಇದೆ. ಸಿಂಪಲ್ ಏನ್ ಮಾಡ್ಬೇಕು ಗೊತ್ತಾ, ವಾಟ್ ಯು ಹ್ಯಾವ್ ಟು ಡೂ, ದೊಡ್ಡ ನಂಬರ್ ಯಾರಿದೆ ಅಲ್ಲ, ದೊಡ್ಡದು ಪಾಸಿಟಿವ್ನು ಇರಬೇಕು, ದೊಡ್ಡದು ಇರಬೇಕು. ಅಲ್ಲಿಂದ ಈ ನಂಬರ್ನ ಮೈನಸ್ ಮಾಡಬೇಕು, ಅದನ್ನ ಇಲ್ಲಿ ಬರ್ಕೋಬೇಕು. ಯಾವ ತರ ಅಂತಂದ್ರೆ 45 - 12. ಓಕೆ,
ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಬೇಕು, ಅಲ್ಲಿ ಏನಾಗುತ್ತೆ ಇಲ್ಲಿ ಅದನ್ನು ಬರ್ಕೋಬೇಕು. ಯಾವ ರೀತಿ ಅಂತಂದ್ರೆ 12 ಅಗೇನ್ ಮೈನಸ್ ಆಫ್ -10, ಹೌದಾ, ಮೈನಸ್ ಆಫ್ -10, 12 ಮೈನಸ್ ಆಫ್ -10, 45 -12 ಮೈನಸ್ ಅಲ್ಲೇ ಬರ್ಬೇಕು ಫಸ್ಟ್ ಇಕ್ವೇಶನ್. ನೆಕ್ಸ್ಟ್ ಇಕ್ವೇಶನ್ 12 ಮೈನಸ್ ಆಫ್ -10, ಇದೇ ನಿಮ್ದು ರೇಷಿಯೋ ಆಫ್ ಕಾಸ್ಟ್ ಪ್ರೈಸ್ ಆಗುತ್ತೆ. ಯಾವ ತರ ಅಂತಂದ್ರೆ 45 - 12 is 33 is to 12 minus of -10 is +10, 12 + 10 is 22, ಹೌದಾ. ರೇಷಿಯೋ ಎಷ್ಟು ಬರುತ್ತೆ? 3:2. ಈ ಮೆಥಡ್ ಅಲ್ಲಿ ನೋಡಿ 2 ಮಿನಿಟ್ಸ್ ಅಲ್ಲಿ ಆನ್ಸರ್ ಬರುತ್ತೆ. 60% ಆಫ್ ದ ಟೈಮ್ ಅದನ್ನ ಯೂಸ್ ಮಾಡ್ಬೋದು. ನಾವು ಯೂಸ್ ಮಾಡಕ್ಕೆ ಅಲಿಗೇಷನ್ ಚಾಪ್ಟರ್ ಬೇಸಿಕ್ ಪ್ಲೇ ಲಿಸ್ಟ್ ಒಂದು ಮಾಡ್ತಾ ಇದೀವಿ, ಅಲ್ಲಿ ಹೇಳ್ಕೊಡ್ತೀನಿ ನಾನು ಅಲಿಗೇಷನ್ ಚಾಪ್ಟರ್ ಅಲ್ಲಿ ಯಾವ ತರ ಮೂವ್ ಆಗ್ಬೇಕಂತ. ಆ ಚಾಪ್ಟರ್ ನೋಡಿದ್ರೆ ಯಾರಿಗೆ ತಿಳಿತಾ ಇಲ್ಲ ಅವರಿಗೆ ಕನ್ಫರ್ಮ್ ಆಗಿ ತಿಳಿತೈತೆ. ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಅವಾಗಷ್ಟೇ ಮೆಥಡ್ ಅಪ್ಲೈ ಮಾಡಿ 2 ಮಿನಿಟ್ಸ್ ಅಲ್ಲಿ ಆನ್ಸರ್ ತೆಗಿಬಹುದು. ಓಕೆ, ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ನಿಮ್ದು? ಆಪ್ಷನ್ ಸಿ, 3:2 ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಈ ಮೆಥಡ್ ನೋಡಿ, ಇದು ಎಷ್ಟು ಲೆಂದಿ ಆಯಿತು, ಎಷ್ಟು ಕ್ಯಾಲ್ಕುಲೇಟಿವ್ ಆಯಿತು, ಅದು ಎಷ್ಟು ನಿಮಿಷಲ್ಲಿ ಬಂತು? ಹಾರ್ಡ್ಲಿ ಅದು ಪೇಪರ್ ಮೇಲೆ ಬರೆದ್ರೆ 2 ಮಿನಿಟ್ಸ್ ಬೇಕಾಗಲ್ಲ. ಓಕೆ, ನೆಕ್ಸ್ಟ್ ದ ರೇಷಿಯೋ ಆಫ್ ಕಾಸ್ಟ್ ಪ್ರೈಸ್ ಆಫ್ ಬ್ಯಾಟ್ರಿ ಅಂಡ್ ಚಾರ್ಜರ್. ಬ್ಯಾಟ್ರಿ ಅಂಡ್ ಚಾರ್ಜರ್ ರೇಷಿಯೋ ಆಫ್ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ಇದೇ ತರ ಬರ್ಕೋತೀನಿ. 6:5 ಕ್ಯಾಲ್ಕುಲೇಷನ್ಸ್ ಈಸಿ ಆಗಲಿ ಅಂತ 600x/500x ಅಂತ ನಾನು ಬರ್ಕೋತೀನಿ. ಫಸ್ಟ್ ಲೈನ್ ಆಯಿತು. The shopkeeper marked the charger 20% above its cost price. ಎದನ್ನ ಚಾರ್ಜರ್ನ 20% above its mark price ಅಂತಂದ್ರೆ ಇಲ್ಲಿಂದ ಇದಕ್ಕೆ 20% ಹೆಚ್ಚಿಗೆ ಮಾಡಿದ್ರೆ ಎಷ್ಟಾಗುತ್ತೆ? 600x. ಇದು ಹೆಂಗಂತ ನಂಗೆ ಕೇಳಬೇಡ್ರಿ. ನೆಕ್ಸ್ಟ್ above the cost price and give 5% discount on mark price. ಸೆಲ್ಲಿಂಗ್ ಪ್ರೈಸ್ ಏನಾಯ್ತು? ಇದರ ಮಾರ್ಕ್ ಪ್ರೈಸ್ ಮೇಲೆ 5% ಡಿಸ್ಕೌಂಟ್ ಕೊಟ್ಟರು. 5% ಡಿಸ್ಕೌಂಟ್ ಅಂದರೆ ಎಷ್ಟಾಯಿತು? 19/20. 20 ಅಂತಂದರೆ 30 × 90 ಎಷ್ಟಕ್ಕೆ ಮಾಡಿದ್ರು? 570x. ಓಕೆ, ಇದು ನಿಮಗೆ ಗೊತ್ತಿದೆ ಅಂತ ತಿಳ್ಕೊಂಡೆ ನಿಮಗೆ ಮೇನ್ಸ್ ಲೆವೆಲ್ ಅರ್ಥಮೆಟಿಕ್ ಸೀರೀಸ್ ಮಾಡ್ತಾ ಇದ್ದೀನಿ. 20% ಆ್ಯಡ್ ಆದರೆ ಎಷ್ಟಾಗುತ್ತೆ, 5% ಡಿಸ್ಕೌಂಟ್ ಕೊಟ್ಟರೆ ಎಷ್ಟಕ್ಕೆ ಹೋಗುತ್ತೆ, ಇದೆಲ್ಲ ನಿಮಗೆ ಗೊತ್ತಿದೆ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ಮಟ್ಟ ಆಯ್ತು ನಮ್ಮದು. ನೆಕ್ಸ್ಟ್, ಇಫ್ ದ ಶಾಪ್ಕೀಪರ್ ಸೋಲ್ಡ್ ದ ಬ್ಯಾಟ್ರಿ ಆಟ್ 15% ಪ್ರಾಫಿಟ್, ಇದರ 15% ಎಷ್ಟಾಗುತ್ತೆ? 23 × 30 690x. ಎಷ್ಟು? 15% ಪ್ರಾಫಿಟ್ ಪ್ಲಸ್ 15% ಪ್ರಾಫಿಟ್, ಹೌದಾ, ಮಾರಿದ್ರು. ಮತ್ತೇನು ಕೊಟ್ಟಿದ್ದಾರೆ? ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಆಫ್ ಚಾರ್ಜರ್ ಈಸ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 570x is equal to 1140. Then find the selling price of battery. ಸೆಲ್ಲಿಂಗ್ ಪ್ರೈಸ್ ಆಫ್ ಬ್ಯಾಟ್ರಿ ಕೇಳಿದ್ದಾರೆ. ಎಕ್ಸದ ವ್ಯಾಲ್ಯೂ ತಗೊಂಡ್ರೆ ಈ ಎಕ್ಸದ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಬ್ಯಾಟ್ರಿ ಬರುತ್ತೆ. ಯಾವ ಥರ ಅಂತಂದ್ರೆ ನೋಡಿ, 0 0 ಕ್ಯಾನ್ಸಲ್, 57 1 57 2 x equal to 2. ಸೆಲ್ಲಿಂಗ್ ಪ್ರೈಸ್ ಆಫ್ ಬ್ಯಾಟ್ರಿ ಎಷ್ಟಿದೆ? ಸೆಲ್ಲಿಂಗ್ ಪ್ರೈಸ್ ಆಫ್ ಬ್ಯಾಟ್ರಿ ಎಷ್ಟಿದೆ? 690x. ಈ ಎಕ್ಸ್ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 690 × 2 ನಥಿಂಗ್ ಬಟ್ 1200 1380, ಹೌದಾ, 1380. ಸಿಂಪಲ್ ಕ್ವಶನ್. ಆದರೆ ಇದು ಪರ್ಸೆಂಟೇಜ್ ಇನ್ಕ್ರೀಸ್, ಡಿಸ್ಕೌಂಟ್, ಇದೆಲ್ಲ ಮಾಡಕ್ಕೆ ಬರ್ತಿರ್ಬೇಕು ನಿಮಗೆ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ನಿಮ್ಮದು? ಆಪ್ಷನ್ ಬಿ ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಬರ್ಕೊಳ್ಳೋದು ನೋಡಿ, ಬರ್ಕೊಳ್ಳೋದು ಮೆಥಡ್ ಈ ಥರ ಬರ್ಕೊಂಡ್ರೆ ಕನ್ಫ್ಯೂಷನ್ ಇರಲ್ಲ. ಮತ್ತು ಮೇನ್ಸ್ ಲೆವೆಲ್ ಅರ್ಥಮೆಟಿಕಲ್ಲಿ ನೀವು ಯಾವ ಥರ ಮೂವ್ ಆಗ್ಬೇಕಂತಂದ್ರೆ ಪೂರ್ತಿ ಕ್ವಶನ್ ಓದಕ್ಕೆ ಹೋಗಬೇಡಿ. ಪ್ರತಿ ಒಂದು ಲೈನ್ ಡಾಟಾ ಎಲ್ಲಾದರೂ ಬರ್ಕೊಂತ ಹೋಗಿ. ಯಾಕಂದ್ರೆ ಪೂರ್ತಿ ಕ್ವಶನ್ ಓದಿದ್ರೆ ಫಸ್ಟ್ ಲೈನ್ ಮತ್ತೆ ಮಾಡ್ತಿರ್ತೀರಾ. ಕ್ವಶನ್ಸು ಸಿಂಗಲ್ ಸೆಂಟೆನ್ಸ್ ಕ್ವಶನ್ ಇರೋದಿಲ್ಲ, ಸಿಂಗಲ್ ಸೆಂಟೆನ್ಸ್ 2 ಸೆಂಟೆನ್ಸ್ ಕ್ವಶನ್ಸ್ ಇರೋದಿಲ್ಲ. ಮಿನಿಮಮ್ 3 to 4 ಸೆಂಟೆನ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಪೂರ್ತಿ ಓದಿದ್ರೆ ಏನಾಗುತ್ತೆ, ಫಸ್ಟ್ ಸೆಂಟೆನ್ಸ್ ಮರ್ತು ಬಿಡ್ತೀರಾ. ಸೊ ಒಂದು ಸೆಂಟೆನ್ಸ್ ಓದಿ ಅದರ ಡಾಟಾ ನೋಟ್ ಡೌನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೆಂಟೆನ್ಸ್ ಓದಿ ಅದರ ಡಾಟಾ ನೋಟ್ ಡೌನ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಸೊ ನೆಕ್ಸ್ಟ್ 4th ಕ್ವಶನ್ ನೋಡ್ರಿ. ಇದೇ ಥರ ನಾನು ಹೇಳ್ತಾ ಇದ್ದೆ, ಇಷ್ಟು ದೊಡ್ಡದು ಕ್ವಶನ್ ಬಂದರೆ ಡಾಟಾ ಪೂರ್ತಿ ಓದಿದ್ರೆ ಓದಕ್ಕೆ ನಿಮಗೆ ಒಂದು 10-15 ಸೆಕೆಂಡ್ಸ್ ಮಿನಿಮಮ್ ಬೇಕಾಗುತ್ತೆ.
ಮತ್ತೆ ಫಸ್ಟ್ ಲೈನ್ ಮತ್ತೆ ಮರ್ತಿರ್ತೀರಾ. ಸೊ ಯಾವ ಥರ ಅಪ್ರೋಚ್ ಇಡಬೇಕು ನೋಡ್ರಿ. ಏನು ಕೊಟ್ಟಿದ್ದಾರೆ? ಎ ಶಾಪ್ ಕೀಪರ್ ಸೋಲ್ಡ್ ಈಕ್ವಲ್ ನಂಬರ್ ಆಫ್ ಮೊಬೈಲ್ ಆ್ಯಂಡ್ ಲ್ಯಾಪ್ಟಾಪ್. ಓಕೆ, ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಕ್ವಲ್ ನಂಬರ್ ಅಂತಂದರೆ ಎಮ್ ಈಕ್ವಲ್ ಟು ಎಲ್ ಅಂತಂದರೆ ಎಷ್ಟು ಮೊಬೈಲ್ ಮಾರಿದಾರಲ್ಲ ಅಷ್ಟೇ ಲ್ಯಾಪ್ಟಾಪ್ ಮಾರಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈಕ್ವಲ್ ಟು ಎನ್ ಅಂತ ಬರ್ಕೊಂಬಿಡ್ಲಾ? ಎನ್ ನಂಬರ್ ಆಫ್ ಮೊಬೈಲ್ಸ್ ಆ್ಯಂಡ್ ಎನ್ ನಂಬರ್ ಆಫ್ ಲ್ಯಾಪ್ಟಾಪ್ಸ್. ಹೌದು, ಟೋಟಲ್ 2n ಆಗುತ್ತೆ. ಟೋಟಲ್ ಮೊಬೈಲ್ಸ್ ಮತ್ತು ಲ್ಯಾಪ್ಟಾಪ್ ಎಷ್ಟು ಮಾಡಿದ್ದಾರೆ ಅಂತ ಕೇಳಿದರೆ 2n ಆಗುತ್ತೆ. ಮೊಬೈಲ್ಸ್ ಎಷ್ಟು ಮಾಡಿದ್ದಾರೆ ಅಂತಂದರೆ ಎನ್ನು, ಲ್ಯಾಪ್ಟಾಪ್ ಎಷ್ಟು ಮಾಡಿದ್ದಾರೆ ಅಂತಂದರೆ ಎನ್ನು. ಈಕ್ವಲ್ ನಂಬರ್ ಆಫ್ ಮೊಬೈಲ್ಸ್ ಆ್ಯಂಡ್ ಲ್ಯಾಪ್ಟಾಪ್ಸ್. ನೆಕ್ಸ್ಟ್, ಆ್ಯಂಡ್ ದ ಕಾಸ್ಟ್ ಪ್ರೈಸ್ ಆಫ್ ಲ್ಯಾಪ್ಟಾಪ್ ಆ್ಯಂಡ್ ಮೊಬೈಲ್ ಈಸ್ ಈಕ್ವಲ್. ಓಕೆ, ನೋಡ್ರಿ ಯಾವ ಥರ ರಿಪ್ರೆಸೆಂಟ್ ಮಾಡ್ಕೋತೀನಿ ಅಂತ. ಕಾಸ್ಟ್ ಪ್ರೈಸ್ ಆಫ್ ಮೊಬೈಲ್ ಆ್ಯಂಡ್ ಲ್ಯಾಪ್ಟಾಪ್ ಈಸ್ ಈಕ್ವಲ್. ನೆಕ್ಸ್ಟ್, ಇಫ್ ದ ಶಾಪ್ ಕೀಪರ್ ಗೆಟ್ಸ್ ಎ ಪ್ರಾಫಿಟ್ ಆನ್ ಮಾಡ್ಕೊಡ್ರಿ, ಆನ್ ದ ಲ್ಯಾಪ್ಟಾಪ್ಸ್ ಈಸ್ 6,400 more than he gets the profit from the mobiles. ಮಾಡ್ಕೊಡ್ರಿ, ಗ್ರಾಮ್ಯಾಟಿಕಲಿ ಕರೆಕ್ಟ್ ಮಾಡ್ಕೊಡ್ರಿ. ಫ್ರಮ್ ದ ಮೊಬೈಲ್ಸ್ ಅಂದ್ರೆ ಮೀನಿಂಗ್ ಏನು ಹೇಳ್ರಿ? ಮೀನಿಂಗ್ ಏನಂತಂದ್ರೆ, ಮೀನಿಂಗ್ ತಿಳ್ಕೊಳಕ್ ಟ್ರೈ ಮಾಡ್ರಿ. ಈ ಲ್ಯಾಪ್ಟಾಪ್ ಎನ್ ನಂಬರ್ ಆಫ್ ಲ್ಯಾಪ್ಟಾಪ್ಸ್ ಏನು ಮಾಡಿದಾರಲ್ಲ, ಪ್ರತಿ ಒಂದು ಲ್ಯಾಪ್ಟಾಪ್ ಮೇಲೆ ಎಷ್ಟು ಪ್ರಾಫಿಟ್ ಸಿಕ್ಕಿದೆ, ಆ ಪ್ರಾಫಿಟ್ ಇಂಟು ಎಷ್ಟು ನಂಬರ್ ಆಫ್ ಲ್ಯಾಪ್ಟಾಪ್ಸ್ ಮಾರಿದೀವಲ್ಲ ಅದರದ್ದು, ಮತ್ತೆ ಮೊಬೈಲ್ ಮೇಲೆ ಪ್ರತಿ ಒಂದು ಮೊಬೈಲ್ ಮೇಲೆ ಎಷ್ಟು ಪ್ರಾಫಿಟ್ ಇದೆ ಇಂಟು ಟೋಟಲ್ ನಂಬರ್ ಆಫ್ ಮೊಬೈಲ್ಸ್ ಎಷ್ಟು ಮಾರಿದ್ದೀವಿ ಅಂತಂದ್ರೆ ಎಲ್ಲ ಮೊಬೈಲ್ಸ್ ಸೇರಿ ಎನ್ ನಂಬರ್ ಆಫ್ ಮೊಬೈಲ್ಸ್ ಇದೆಯಲ್ಲ, ಈ ಎಲ್ಲ ಎನ್ ನಂಬರ್ ಆಫ್ ಮೊಬೈಲ್ಸ್ ಮಾರಿದ್ರೆ ಎಷ್ಟು ಪ್ರಾಫಿಟ್ ಆಗಿದೆ, ಮತ್ತೆ ಎನ್ ನಂಬರ್ ಆಫ್ ಲ್ಯಾಪ್ಟಾಪ್ಸ್ ಇದಾವಲ್ಲ ಅವನ್ನೆಲ್ಲ ಮಾರಿದ್ರೆ ಎಷ್ಟು ಪ್ರಾಫಿಟ್ ಆಗಿದೆಯಲ್ಲ ಅದರ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಏನಂತ ಈಗ ನೋಡ್ರಿ, ಎನ್ ಇಂಟು ಲ್ಯಾಪ್ಟಾಪ್ ಮೇಲೆ ಏನು ಪ್ರಾಫಿಟ್ ಸಿಕ್ಕಿದೆ ಅಲ್ಲ, ಟೋಟಲ್ ಎನ್ ಲ್ಯಾಪ್ಟಾಪ್ಸ್ ಮೇಲೆ ಏನು ಪ್ರಾಫಿಟ್ ಸಿಕ್ಕಿದೆ, ಮತ್ತೆ ಎನ್ ಮೊಬೈಲ್ಸ್ ಮೇಲೆ ಏನು ಪ್ರಾಫಿಟ್ ಸಿಕ್ಕಿದೆಯಲ್ಲ ಅದರ ಡಿಫ್ರೆನ್ಸು 6,400 rupees ಅಂತ ಕೊಟ್ಟಿದ್ದಾರೆ. ತಿಳ್ಕೊಳಕ್ ಟ್ರೈ ಮಾಡಿ. ಲ್ಯಾಂಗ್ವೇಜು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು ನೀವು. ಓಕೆ, ಇಲ್ಲಿ ಮಟ್ಟ ಆಯಿತು. ನೆಕ್ಸ್ಟ್, ಆ್ಯಂಡ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಲ್ಯಾಪ್ಟಾಪ್ ಈಸ್, ಇಲ್ಲಿ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಆಫ್ ಲ್ಯಾಪ್ಟಾಪಿಗೆ ಬಂದ್ರಿ. ಇವಾಗ ಸೆಲ್ಲಿಂಗ್ ಪ್ರೈಸ್ ಆಫ್ ಲ್ಯಾಪ್ಟಾಪ್ ಈಸ್ 9,250. ಹೌದಾ? ಸೆಲ್ಲಿಂಗ್ ಪ್ರೈಸ್ ಆಫ್ ಲ್ಯಾಪ್ಟಾಪ್ ಈಸ್ 9,250 rupees. ಶಾಪ್ಕೀಪರ್ ಆಫರ್ಸ್ ಎ ಡಿಸ್ಕೌಂಟ್ ಆಫ್ ಆನ್ ಮಾಡ್ಕೊಡ್ರಿ. ಆನ್ ಲ್ಯಾಪ್ಟಾಪ್ ಈಸ್, ಲ್ಯಾಪ್ಟಾಪ್ ಮೇಲೆ ಎಷ್ಟು, ಲ್ಯಾಪ್ಟಾಪ್ ಮೇಲೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ? 7.5%. ಇಲ್ಲಿ ಎಂ ಪಿ ಅಂತ ಬರ್ಕೋತೀನಿ. ಈ ಎಂ ಪಿ ಮೇಲೆ 7.5% ಡಿಸ್ಕೌಂಟ್ ಕೊಟ್ಟಿದ್ದಾರೆ. 7.5% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟಕ್ಕೆ ಮಾರಿದ್ದಾರೆ? ಟೋಟಲ್ ಮಾರ್ಕ್ ಪ್ರೈಸ್ 100 ಇತ್ತು ಅಂತ ತಿಳ್ಕೊಳ್ರಿ. ಮಾರ್ಕ್ ಪ್ರೈಸ್ 100% ಅಂತ ಕನ್ಸಿಡರ್ ಮಾಡ್ರಿ. ಮಾರ್ಕ್ ಪ್ರೈಸ್ ಇದೆಯಲ್ಲ 100%. 100% ಅಲ್ಲಿ 7.5% ಡಿಸ್ಕೌಂಟ್ ಕೊಟ್ರೆ ಎಷ್ಟಕ್ಕೆ ಮಾರಿದ್ದಾರೆ ಅಂತಂದ್ರೆ 100 ಮೈನಸ್ 7.5% ಎಷ್ಟಾಗುತ್ತೆ? 92.5% ಮಾರಿದ್ದಾರೆ. ಹೌದಾ? ಎಂ ಪಿನ ನಾನು ಟೋಟಲ್ 100%, ಏನಾದರೂ ಒಂದು ವ್ಯಾಲ್ಯೂ ಇದ್ರು ಅದು ಟೋಟಲ್ 100% ಅಂತ ಕನ್ಸಿಡರ್ ಮಾಡ್ತೀನಿ. ಎಂ ಪಿ ಏನು 100% ಇದೆ ಅಲ್ಲ ಅದರ ಮೇಲೆ 7.5% ಡಿಸ್ಕೌಂಟ್ ಅಂದ್ರೆ 7.5% ಕಮ್ಮಿ ಮಾಡಿದ್ದಾರೆ. ಸೊ ಮಾರಿದ ಎಷ್ಟಕ್ಕೆ? 92.5%. ಅದೇ ಎದಕ್ಕೆ ಈಕ್ವಲ್ ಇದೆ? 9250. ಹಂಗಾದ್ರೆ 100% ವ್ಯಾಲ್ಯೂ ಎಷ್ಟಾಗುತ್ತೆ? 100% ಇಸ್ ಈಕ್ವಲ್ ಟು 9250 by 92.5 into 100. ಹೌದಾ? 1 100 ಎಷ್ಟಾಯ್ತು? ಮಾರ್ಕ್ ಪ್ರೈಸ್ ಆಫ್ ಲ್ಯಾಪ್ಟಾಪ್ 10000 10,000. ಹೌದಾ? ಇದೆಷ್ಟಾಯ್ತು? 10,000. ಹೌದಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ದ ಶಾಪ್ ಕೀಪರ್, ಇಲ್ಲಿ ಮಟ್ಟ ಆಯ್ತಲ್ಲ ನಮ್ದು ಆನ್ ಮಾರ್ಕ್ ಪ್ರೈಸ್. ಶಾಪ್ ಕೀಪರ್ ಆಫರ್ಸ್ 2 successive discount of 5% and 6% ಆನ್ ಮಾರ್ಕ್ ಪ್ರೈಸ್ ಆಫ್ ಮೊಬೈಲ್. ಮೊಬೈಲ್ ಏನು ಮಾರ್ಕ್ ಪ್ರೈಸ್ ಇದೆಯಲ್ಲ, ಇವಾಗ ಸಕ್ಸೆಸಿವ್ ಡಿಸ್ಕೌಂಟ್ ಅಂದ್ರೆ ಏನು ಗೊತ್ತಿರ್ಬೇಕು ನಿಮಗೆ. ಸಕ್ಸೆಸಿವ್ ಇನ್ಕ್ರೀಸ್, ಸಕ್ಸೆಸಿವ್ ಡಿಕ್ರೀಸ್ ಇದು ಗೊತ್ತಿದ್ರೆ ಅಷ್ಟೇ ಗೊತ್ತಾಗುತ್ತೆ.
MP ಮೇಲೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 5%, 6%. ಹೌದಾ? 2 ಡಿಸ್ಕೌಂಟ್ ಕೊಟ್ಟಿದ್ದಾರೆ MP ಮೇಲೆ, MP ಆಫ್ ಮೊಬೈಲ್. ನೆಕ್ಸ್ಟ್ ಲೈನ್ ಏನು ಕೊಟ್ಟಿದ್ದಾರೆ? ಇಲ್ಲಿ ಮುಟ್ಟ ಆಯ್ತಲ್ಲ. ನೆಕ್ಸ್ಟ್ ಇವಾಗ ಇಷ್ಟು ಡಾಟಾ ನೀವು ಬರ್ಕೊಳ್ಳಾರ್ದೆ ಸುಮ್ಮನೆ ಫುಲ್ ಕ್ವಶನ್ ಓದಿದ್ರೆ ಟೈಮ್ ವೇಸ್ಟ್ ಆಗ್ತಾ ಇತ್ತು. ನೆಕ್ಸ್ಟ್, ಇಫ್ ದ ಮಾರ್ಕ್ ಪ್ರೈಸ್ ಆಫ್ ಮೊಬೈಲ್ ಅಂಡ್ ಲ್ಯಾಪ್ಟಾಪ್ ಈಸ್ ಈಕ್ವಲ್, ಇಲ್ಲಿ ನೋಡ್ರಿ, ಮಾರ್ಕ್ ಪ್ರೈಸ್ ಆಫ್ ಮೊಬೈಲ್ ಅಂಡ್ ಲ್ಯಾಪ್ಟಾಪ್ ಈಸ್ ಈಕ್ವಲ್ ಅಂತಂದ್ರೆ ಎಷ್ಟು? ಇದು 10,000 ಅಂಡ್ ಕಾಸ್ಟ್ ಪ್ರೈಸ್ ಆಫ್ ಮೊಬೈಲ್ ಈಸ್ 6,250. ಮೊಬೈಲ್ದು ಮತ್ತು ಲ್ಯಾಪ್ಟಾಪದ್ದು ಕಾಸ್ಟ್ ಪ್ರೈಸ್ ಸೇಮ್ ಇದೆ ಅಂತ ಅವಾಗಲೇ ಕೊಟ್ಟಿದ್ರು. ಹೌದಾ? ಇಲ್ಲಿ ಈಕ್ವಲ್ ಟು ಅಂತ ಬರ್ಕೊಂಡಿದ್ವಿ ನಾವು, ಇಲ್ಲಿ ಈಕ್ವಲ್ ಟು ಅಂತ. ಇದು ಎಷ್ಟಾಯ್ತು? 6,250 ಆಯ್ತು. ಇವಾಗ ಈ 10,000 ಅಲ್ಲಿ 5% ಡಿಸ್ಕೌಂಟ್ ಅಂತಂದ್ರೆ ಫಸ್ಟು 19/20, ಅಗೇನ್ 6% ಡಿಸ್ಕೌಂಟ್ ಅಂದ್ರೆ 94/100. ಹೌದಾ? 0000 1 2 3 3 zeros ಕ್ಯಾನ್ಸಲ್. ಸಾರಿ, ಇದು 10,000 ಇದೆಯಲ್ಲ, 3 zeros ಕ್ಯಾನ್ಸಲ್. 2 1s 2, 4s 2, 47s. ಹೌದಾ? ಎಷ್ಟಾಗುತ್ತೆ? 470 ಇಂಟು 19. ಇದು ನಾನು ಏನು ಮಾಡ್ತೀನಿ ಇವಾಗ? 470 ಇಂಟು 20 ಮಾಡ್ತೀನಿ, ಮೈನಸ್ 470 ಮಾಡ್ತೀನಿ. ಇಂಟು 20 ಮಾಡಿದರೆ ಎಷ್ಟಾಗುತ್ತೆ? 2 7s 14, 2 4s 8, 9, 400 ಮೈನಸ್ 470, 830. ಇದು ಹೆಂಗೆ ಬಂತಂತ ನಂಗೆ ಕೇಳಬೇಡ್ರಿ, ನಾನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿದ್ದೀನಿ. 8,930. ಹೌದಾ? ಸೆಲ್ಲಿಂಗ್ ಪ್ರೈಸ್ ಆಫ್ ಮೊಬೈಲ್ ಸಿಕ್ತು, ಸೆಲ್ಲಿಂಗ್ ಪ್ರೈಸ್ ಆಫ್ ಲ್ಯಾಪ್ಟಾಪ್ ಸಿಕ್ತು, ಕಾಸ್ಟ್ ಪ್ರೈಸ್ ಸಿಕ್ತು, ಮಾರ್ಕ್ ಪ್ರೈಸ್ ಸಿಕ್ತು, ಎವ್ರಿಥಿಂಗ್ ವಿ ಗಾಟ್. ಆದರೆ ಒನ್ ಡಾಟಾ ಇಲ್ಲಿ ಇನ್ನೂ ನಾವು ಕಂಪ್ಲೀಟ್ ಮಾಡಿಲ್ಲ. ಏನು ಹೇಳಿ? ಯಾವ್ದು ಹೇಳಿ? ಇದು ಟೋಟಲ್ ಲ್ಯಾಪ್ಟಾಪ್ಸ್ ಮೇಲೆ ಏನು ಪ್ರಾಫಿಟ್ ಸಿಕ್ಕಿದೆ ಮತ್ತು ಟೋಟಲ್ ಮೊಬೈಲ್ ಮೇಲೆ ಏನು ಪ್ರಾಫಿಟ್ ಸಿಕ್ಕಿದೆಲ್ಲ ಅದ್ರ ಡಿಫ್ರೆಂಟ್ 6,400. ಇದೊಂದು ಡಾಟಾ ನಮ್ಮ ಕಡೆ ಇನ್ನೂ ಇದೆ. ಓಕೆ, ನೆಕ್ಸ್ಟ್ ಏನು ಕೇಳಿದಾರೆ ನೋಡ್ರಿ ನಮಗೆ. ನೆಕ್ಸ್ಟ್ ಏನು ಕೇಳಿದಾರೆ ಅಂತಂದ್ರೆ, ದೆನ್ ಫೈಂಡ್ ಹೌ ಮಚ್ ಟೋಟಲ್ ಡಿಸ್ಕೌಂಟ್ ಈ ಗೇವ್ ಆನ್ ಮೊಬೈಲ್ ಆ್ಯಂಡ್ ಲ್ಯಾಪ್ಟಾಪ್. ಹೌದಾ? ಟೋಟಲ್ ಮೊಬೈಲ್ಸ್ ಎಷ್ಟು ಮೊಬೈಲ್ ಮಾರಿದ್ದಾರೆ ಮತ್ತೆ ಎಷ್ಟು ಲ್ಯಾಪ್ಟಾಪ್ಸ್ ಮಾರಿದಾರಲ್ಲ ಅದ್ರ ಮೇಲೆ ಟೋಟಲ್ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ. ಸೊ ಅದಕ್ಕೆ ಟೋಟಲ್ ಈಗ ನಮಗೆ ಏನು ಬೇಕು? ಫಸ್ಟು ಟೋಟಲ್ ನಂಬರ್ ಆಫ್ ಮೊಬೈಲ್ಸ್ ಮತ್ತೆ ಟೋಟಲ್ ನಂಬರ್ ಆಫ್ ಲ್ಯಾಪ್ಟಾಪ್ಸ್ ಎಷ್ಟು ಇದಾವೆ ಅನ್ನೋದು ಮೇನ್. ಹೌದಾ? ಫಸ್ಟು ಅದು ಹುಡುಕ್ಬೇಕು ನಾವು. ಅದು ಹೆಂಗೆ ಹುಡುಕ್ಬೋದು ಅಂತಂದ್ರೆ, ಎನ್ ಇಂಟು ಲ್ಯಾಪ್ಟಾಪ್ ಮೇಲೆ ಏನು ಪ್ರಾಫಿಟ್ ಆಗಿದೆ ಮೈನಸ್ ಎನ್ ಇಂಟು ಮೊಬೈಲ್ ಮೇಲೆ ಏನು ಪ್ರಾಫಿಟ್ ಆಗಿದೆ ಇಸ್ ಈಕ್ವಲ್ ಟು ಟೋಟಲ್ 6,400. ನೋಡ್ರಿ, ಇಲ್ಲಿ ಲ್ಯಾಪ್ಟಾಪ್ ಮೇಲೆ ಎಷ್ಟು ಪ್ರಾಫಿಟ್ ಆಗಿದೆ? ಎಷ್ಟಾಗಿದೆ? 6,250 ಇರೋ ಕಾಸ್ಟ್ ಪ್ರೈಸ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು? 9,250 ಆಯ್ತು. ಸೊ ಎಷ್ಟಾಯ್ತು? 3,000 ಪ್ರಾಫಿಟ್. ಇಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ? ಇಲ್ಲಿ ಬರಿತೀನಿ ನೋಡ್ರಿ ನಾನು. ಪ್ರಾಫಿಟ್ ಇಲ್ಲಿ 3,000 ಪ್ರಾಫಿಟ್ ಆಗಿದೆ. ಹೌದಾ? ನೆಕ್ಸ್ಟ್ 6,250 ಇಲ್ಲಿ ಮಾಡ್ತೀನಿ ತಡ್ರಿ. ಇಲ್ಲಿ ನಾನು ಸ್ವಲ್ಪ ಮಾಡ್ತೀನಿ, ಇಲ್ಲಿ ಸ್ಪೇಸಲ್ಲಿ ಕಾಣಲಿಲ್ಲ ಅಂತಂದ್ರೆ ನೀವು ಸಾಲ್ವ್ ಮಾಡ್ಕೊಂಡು ನೋಡ್ರಿ ಮನೆಯಲ್ಲಿ. ಸಾರಿ, ಇದೇನು 0 0 6. ಹೌದಾ? 2680 ಎಷ್ಟಾಯ್ತು ಪ್ರಾಫಿಟ್? ಇಲ್ಲಿ 2680 ಪ್ರಾಫಿಟ್ ಆಗಿದೆ. ಸೊ ಇದು ಈ ಡಾಟಾನ ಸ್ವಲ್ಪ ರೆಕಾರ್ಡ್ ಮಾಡ್ಕೊಳ್ರಿ, ಇಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಳ್ರಿ. ಸ್ಪೇಸ್ ಇಲ್ಲ ಅಂತ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ ಅದು. ಓಕೆ, ಇದನ್ನು ಪಾಸ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ರಿ ಈ ಡಾಟಾನ. ಲ್ಯಾಪ್ಟಾಪ್ ಮೇಲೆ ಪ್ರಾಫಿಟ್ ಎಷ್ಟಾಗಿದೆ? ಟೋಟಲ್ ಎನ್ ನಂಬರ್ ಆಫ್ ಲ್ಯಾಪ್ಟಾಪ್ಸ್ ಆರ್ ದೇರ್. ಎಷ್ಟು ಪ್ರಾಫಿಟ್ ಆಗಿದೆ ಪ್ರತಿ ಲ್ಯಾಪ್ಟಾಪ್ ಮೇಲೂ? 3,000 ಮೈನಸ್ ಎಷ್ಟು ಮೊಬೈಲ್ಸ್ ಇದಾವೆ? ಮೊಬೈಲ್ಸ್ ಈಕ್ವಲ್ ಟು ಲ್ಯಾಪ್ಟಾಪ್ಸ್ ಇಂಟು ಪ್ರತಿ ಮೊಬೈಲ್ ಮೇಲೆ ಎಷ್ಟಾಗಿದೆ? 2680. ಇದೇ ಏನು ಕೊಟ್ಟಿದ್ದಾರೆ ಇಲ್ಲಿ? 6,400.
ಹೌದಾ 6400 ಎಷ್ಟಾಗುತ್ತೆ ಕ್ಯಾನ್ಸಲ್ ಔಟ್ ಮಾಡಿದರೆ ನೋಡಿರಿ ಡೈರೆಕ್ಟಾಗಿ ಮಾಡ್ತೀನಿ ನಾನು 320n ಈಸ್ ಈಕ್ವಲ್ ಟು 6400 00 ಕ್ಯಾನ್ಸಲ್ n ಈಸ್ ಈಕ್ವಲ್ ಟು 20 ಈ ಇಕ್ವೇಶನ್ ನೀವು ಸಾಲ್ವ್ ಮಾಡ್ಕೊಳ್ರಿ ನಾನು ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ದೀನಿ ಟೋಟಲ್ ನಂಬರ್ ಆಫ್ ಮೊಬೈಲ್ಸ್ ಲ್ಯಾಪ್ಟಾಪ್ 20 ಅದು 20 ಮೊಬೈಲ್ ಸೆಲ್ ಮಾಡಿದ್ದಾರೆ 20 ಲ್ಯಾಪ್ಟಾಪ್ ಸೆಲ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಏನು ಕೇಳಿದ್ದಾರೆ ನಮಗೆ ಟೋಟಲ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ ಪ್ರತಿ ಒಂದ್ರ ಮೇಲೆ ಇಲ್ಲಿ ಡಿಸ್ಕೌಂಟ್ ಬರ್ಕೊಳ್ಳ ನಾನು ಇಲ್ಲಿ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ ಡಿಸ್ಕೌಂಟ್ 10,000 ಅಲ್ಲಿರೋ ವಸ್ತುನ 9,250 ಮಾರಿದರೆ ಎಷ್ಟು ಡಿಸ್ಕೌಂಟ್ ಆಯಿತು ಡಿಸ್ಕೌಂಟ್ 750 ಆಯಿತು ಹೌದಲ್ವಾ 750 rupees ಡಿಸ್ಕೌಂಟ್ ಆನ್ ಲ್ಯಾಪ್ಟಾಪ್ ಅದೇ ರೀತಿ ಡಿಸ್ಕೌಂಟ್ ಆನ್ ಮೊಬೈಲ್ ಅಂತಂದರೆ 10,000 MP ಇದೆ ಮಾರಿದ್ದು 8,900 ಸಾರಿ ಇದು ಕರೆಕ್ಟ್ ಇದೆಯಾ 8,900 ಇಲ್ಲಿ 8,930ಗೆ ಹೌದಾ ಎಷ್ಟಾಗುತ್ತೆ 70 ಇದು ಕರೆಕ್ಟ್ ಇದೆಯಾ ನೋಡಿ 470 into 19 1 second 63 6 9 4 36 42 plus 4 70 0398 ಕರೆಕ್ಟ್ ಇದೆ ನೋ ಪ್ರಾಬ್ಲಮ್ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ 70 ಆ್ಯಡ್ ಮಾಡಿದರೆ 9,000 1,070 ಹೌದಾ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ 1,070 ಹೌದಾ ಟೋಟಲ್ ಲ್ಯಾಪ್ಟಾಪ್ ಮೇಲೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಫಸ್ಟ್ ಮೊಬೈಲ್ ಮೇಲೆ ನೋಡೋಣ ಮೊಬೈಲ್ ಡಿಸ್ಕೌಂಟ್ ಪ್ಲಸ್ ಲ್ಯಾಪ್ಟಾಪ್ ಡಿಸ್ಕೌಂಟ್ ಇದನ್ನೇ ಕೇಳಿದಾರಲ್ಲ ನಮಗೆ ಮೊಬೈಲ್ಸ್ ಎಷ್ಟಿದಾವೆ 20 ಮೊಬೈಲ್ಸ್ ಆರ್ದೆ ಡಿಸ್ಕೌಂಟ್ ಎಷ್ಟಿದೆ 1070 ಹೌದಾ ಮತ್ತೆ 20 ಲ್ಯಾಪ್ಟಾಪ್ಸ್ ಇದಾವೆ ಹೌದಾ ಪ್ರತಿ ಲ್ಯಾಪ್ಟಾಪ್ ಮೇಲೂ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ 750 ಇಂಟು 750 ಇದು ನಾವು ಇವಾಗ 20ನ ಕಾಮನ್ ತಗೋಬೋದಾ 20 ಇಂಟು ಇವನ್ನ ಎರಡು ಆ್ಯಡ್ ಮಾಡಿದರೆ 1820 ಮಲ್ಟಿಪ್ಲೈ ಮಾಡಿದರೆ 2 2 4 2 8 16 2 1 2 ಪ್ಲಸ್ 1 3 00 ಟೋಟಲ್ ಡಿಸ್ಕೌಂಟ್ ಎಷ್ಟಾಯ್ತು ನಮ್ಮದು ಟೋಟಲ್ 20 ಮೊಬೈಲ್ಸ್ ಮೇಲೆ ಏನು ಡಿಸ್ಕೌಂಟ್ ಕೊಟ್ಟಿದ್ದೀವಿ ಮತ್ತು 20 ಲ್ಯಾಪ್ಟಾಪ್ ಮೇಲೆ ಏನು ಡಿಸ್ಕೌಂಟ್ ಕೊಟ್ಟಿದ್ದೀವಿ ಟೋಟಲ್ ಎಷ್ಟಾಯಿತು 36,400 rupees ಟೋಟಲ್ ಡಿಸ್ಕೌಂಟ್ ಕೊಟ್ಟಿದ್ದೀವಿ ಅದೇ ಕೇಳಿದ್ರು ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ ಆಪ್ಷನ್ ಸಿ ಇದೆ ನೋಡಿ ಆಪ್ಷನ್ ಸಿ 36,400 ಹೆಂಗೆ ಅನ್ನಿಸ್ತಿದ್ದು ಕ್ವಶನ್ ಒಂದು ಕಮೆಂಟ್ ಮಾಡಿ ಹೇಳಿ ಓಕೆ ಈ ಕ್ವಶನ್ ಹೆಂಗೆ ಅನ್ನಿಸ್ತು ಅಂತ ಯಾರಿಗಾದ್ರೂ ತಿಳಿದಿಲ್ಲ ಅಂತಂದರೆ ಆಫ್ಲೈನ್ ಕ್ಲಾಸಸ್ಸಿಗೆ ಬಂದು ಕೇಳ್ಕೊಂಡು ಹೋಗಿ ಓಕೆ ನೆಕ್ಸ್ಟ್ ಕ್ವಶನ್ ಏನಿದೆ ಟ್ರೇಡರ್ ಮಾರ್ಕ್ಸ್ ಇಸ್ ಗೂಡ್ಸ್ ಸಚ್ ದ್ಯಾಟ್ ಹಿ ಕ್ಯಾನ್ ಮೇಡ್ 20% ಒಬ್ಬನ ಟ್ರೇಡರ್ ಇದ್ದಾನೆ ಅವನ ಕಡೆ ಗೂಡ್ಸ್ ಇದೆ ಹೌದಾ ಗೂಡ್ಸ್ ಸಚ್ ದ್ಯಾಟ್ ಕಾಸ್ಟ್ ಪ್ರೈಸ್ ಏನಿದೆ ಹಿ ಕ್ಯಾನ್ ಮೇಕ್ 25% ಮಾರ್ಕ್ಸ್ ಇಸ್ ಗುಡ್ ನೋಡ್ರಿ ಏನಿದೆ ಮಾರ್ಕ್ಸ್ ಒಬ್ಬ ಟ್ರೇಡರ್ ಕಡೆ ಒಂದು ಗೂಡ್ಸ್ ಇದೆ ಅವನು ಏನು ಮಾಡ್ತಾನೆ ಅದನ್ನು 25% ಪ್ರಾಫಿಟ್ ಬರೋ ಥರ ಮಾರ್ಕ್ಟಪ್ ಮಾಡ್ತಾನೆ ಮಾರ್ಕ್ಟಪ್ ಮಾಡಿ ಅದ್ರಲ್ಲಿ 15% ಡಿಸ್ಕೌಂಟ್ ಕೊಟ್ಟರು 25% ಅವನಿಗೆ ಪ್ರಾಫಿಟ್ ಆಗಿರಬೇಕು ಒಬ್ಬನ ಟ್ರೇಡರ್ ಇದ್ದಾನೆ ಅವನ ಕಡೆ ಒಂದೇನೋ ವಸ್ತು ಇದೆ ಆ ವಸ್ತುನ ಯಾವ ಥರ ಅವನು MP ಕಾಸ್ಟ್ ಪ್ರೈಸ್ಗಿಂತ MP ಯಾವ ಥರ ಇಡ್ತಾನಂತಂದರೆ ಆ ಮಾರ್ಕ್ ಪ್ರೈಸ್ ಮೇಲೆ ಅವ್ನು 15% ಡಿಸ್ಕೌಂಟ್ ಕೊಟ್ಟರು ಅವ್ನು 25% ಪ್ರಾಫಿಟ್ ಆಗಿರಬೇಕು ಯಾವ ಥರ ಬರ್ಕೋಬೇಕು ನೋಡಿ CP 100 ಇದ್ದರೆ 100x ಅಂತ ಕನ್ಸಿಡರ್ ಮಾಡೋಣ ಸೆಲ್ಲಿಂಗ್ ಪ್ರೈಸ್ 25% ಪ್ರಾಫಿಟ್ ಆಗಿದೆ ಅಲ್ಲ ಎಷ್ಟು 25% ಪ್ರಾಫಿಟ್ ಆಗಲೇಬೇಕು ಅವನಿಗೆ ಅಂತಂದರೆ 125x ಅದೇ ಡಿಸ್ಕೌಂಟು ಇಲ್ಲಿ MP ಬರ್ಕೋತೀನಿ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾನೆ 15% ಡಿಸ್ಕೌಂಟ್ ಹೌದಾ ಹಂಗಾದರೆ MP ಎಷ್ಟಾಗುತ್ತೆ MP ಮಾರ್ಕ್ ಪ್ರೈಸ್ 15% ಡಿಸ್ಕೌಂಟ್ ಅಂತಂದರೆ 17/20
ಅದ್ರ ಮೇಲೆ 15% ಡಿಸ್ಕೌಂಟ್ ಕೊಟ್ಟರು ಎಷ್ಟಕ್ಕೆ ಮಾರಿದಾನೆ 25 ಪ್ರಾಫಿಟ್ ಆಗೋ ಥರ 25% ಎಷ್ಟಕ್ಕೆ ಮಾರಿದ್ದಾರೆ 125x. ಸೊ ಇದನ್ನು ನಾನು ಏನಂತ ಬರ್ಕೊಳ್ಳಿ ಇವಾಗ ಎಮ್ ಪಿ ಇಸ್ ಈಕ್ವಲ್ ಟು ನೋಡ್ರಿ ಸಿಂಪಲ್ ಕ್ಯಾನ್ಸಲ್ ಆಗ್ತಾ ಇಲ್ಲ ಅಂತಂದರೆ ಏನು ಮಾಡಬೇಡಿ 125x ಇಂಟು 20 ಡಿವೈಡೆಡ್ ಬೈ 17 ಹೌದಾ 125x ಇಂಟು 20 ಡಿವೈಡೆಡ್ ಬೈ 17 ಎಷ್ಟಾಯಿತು ಎಮ್ ಪಿ 2500x ಡಿವೈಡೆಡ್ ಬೈ 17 ಟೋಟಲ್ ಹೌದಾ. ನೆಕ್ಸ್ಟ್ ಏನು ಕೇಳಿದ್ದಾರೆ ನೋಡಿ ಬಟ್ ದ ಟ್ರೇಡರ್ ಗಿವ್ಸ್ ಆ್ಯನ್ 18% ಡಿಸ್ಕೌಂಟ್. ಆದರೆ ಏನು ಮಾಡ್ತಾನೆ ಈ ಎಮ್ ಪಿ ಮೇಲೆ 18% ಡಿಸ್ಕೌಂಟ್ ಕೊಡ್ತಾನೆ. 18% ಡಿಸ್ಕೌಂಟ್ ಕೊಟ್ಕೊಳ್ಳೆ ಪ್ರಾಫಿಟ್ ಚೇಂಜ್ ಆಗುತ್ತೆ ಹೌದಾ. ಮೊದಲೇಗೆ ಎಷ್ಟು ಕೊಟ್ಟಿದ್ದ 15% ಡಿಸ್ಕೌಂಟ್ ಕೊಟ್ಟಿದ್ದ. ಇವಾಗ ಏನು ಮಾಡ್ತಾ ಇದ್ದಾನೆ ಅದೇ ಎಂ ಪಿ ಮೇಲೆ 18% ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ. ಹಂಗಾದರೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ 18% ಡಿಸ್ಕೌಂಟ್ ಅಂದರೆ 2500x ಬೈ 17 ಇಂಟು 18% ಡಿಸ್ಕೌಂಟ್ ಅಂತಂದರೆ ಎಷ್ಟಕ್ಕೆ ಮಾರಿದ್ದಾರೆ 82 ಮಾರಿದ್ದಾರೆ ಬೈ 100 ಹೌದಾ. 0000 ಕ್ಯಾನ್ಸಲ್. ನೆಕ್ಸ್ಟ್ ಏನು ಮಾಡ್ಬೋದು ನೆಕ್ಸ್ಟ್ 82 ಇಂಟು 25 ಮಾಡಿದರೆ 8200 ಡಿವೈಡೆಡ್ ಬೈ 4420505 ಎಷ್ಟಾಗುತ್ತೆ ನೋಡ್ರಿ 2050x ಬೈ 17 ಹೌದಾ. ಇವಾಗ ಪ್ರಾಫಿಟ್ ಇದು ನ್ಯೂ ಸೆಲ್ಲಿಂಗ್ ಪ್ರೈಸ್ ಬಂತು 18 ನ್ಯೂ ಸೆಲ್ಲಿಂಗ್ ಪ್ರೈಸ್ 18% ಡಿಸ್ಕೌಂಟ್ ಕೊಟ್ಟ ತಕ್ಷಣ ಹೌದಲ್ವಾ. ಸೊ ಕಾಸ್ಟ್ ಪ್ರೈಸ್ ಎಷ್ಟಿತ್ತು ನಮ್ಮದು 100x ಕಾಸ್ಟ್ ಪ್ರೈಸ್ 100x ಸೆಲ್ಲಿಂಗ್ ಪ್ರೈಸ್ 2050x ಬೈ 17. ಹಂಗಾದ್ರೆ ಪ್ರಾಫಿಟ್ ಎಷ್ಟಾಗುತ್ತೆ ಪ್ರಾಫಿಟ್ ಪರ್ಸೆಂಟೇಜ್ ಎಸ್ ಪಿ ಮೈನಸ್ ಸಿ ಪಿ. ಪ್ರಾಫಿಟ್ ಪರ್ಸೆಂಟೇಜ್ ಏನಿದೆ ಫಾರ್ಮುಲಾ ಎಸ್ ಪಿ ಮೈನಸ್ ಸಿ ಪಿ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಹೌದಾ. ಎಸ್ ಪಿ ಮೈನಸ್ ಸಿ ಪಿ ಎಷ್ಟಾಗುತ್ತೆ ನೋಡ್ರಿ 2050x divided by 17 minus 100x divided by 100x into 100. ಈ 100 ಕ್ಯಾನ್ಸಲ್ ಆಗುತ್ತೆ ಹೌದಾ. ನೆಕ್ಸ್ಟ್ 1700 ತೆಗೆದ್ರೆ ಎಷ್ಟು ಉಳಿತು 450 ಹೌದಾ. 2050 1700 ತೆಗೆದ್ರೆ 450x divided by 17. ಈಗ 450 ಡಿವೈಡೆಡ್ ಬೈ 17 ಹೆಂಗೆ ಮಾಡ್ತೀರಾ ಬೈ 17 ಟೂಸ ಈ ಎಕ್ಸ್ ಎಕ್ಸು ಕ್ಯಾನ್ಸಲ್ ಆಗುತ್ತೆ ಎಕ್ಸ್ 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 ಇಲ್ಲಿ ಒಂದು ಎಕ್ಸ್ ಬಂದಿರುತ್ತೆ ಕ್ಯಾನ್ಸಲ್ ಆಗುತ್ತೆ 17 ಟೂಸ 34 ಎಷ್ಟು ಉಳಿತು 1110 17 1110 ಹೌದಾ. ಎಷ್ಟು ಉಳಿತು 6 + 5 11 1110 17 ಎಷ್ಟ 1110 ಆಗುತ್ತೆ 17 ಎಷ್ಟ 1110 ಆಗುತ್ತೆ 17 ಯಾವ್ದು ಸಮೀಪಿದೆ ಅಲ್ಲಿ 17 ಯಾವ್ದು ಸಮೀಪಿದೆ ನೋಡ್ರಿ ಯಾಕಂದ್ರೆ ಆಪ್ಷನ್ ಅಲ್ಲಿ 22 ಬಂದಿದೆ. ಸೊ ಅಪ್ರಾಕ್ಸಿಮೇಟ್ಲಿ ನಾವು ಏನು ಅನ್ಬೋದು ಗೊತ್ತಾ 17 ಎಷ್ಟ 17 5 85 ಇದೆ 17 6 102 17 6 102 ಎಷ್ಟು ಡಿಫ್ರೆನ್ಸ್ ಇದೆ 8. ಸೊ ಅಪ್ರಾಕ್ಸಿಮೇಟ್ಲಿ 26% ಹೌದಾ ಹೌದೋ ಇಲ್ಲೋ ಸಾರಿ 1 ಸೆಕೆಂಡ್ ತಡೀರಿ ಎಲ್ಲೂ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿದೆ ಆಪ್ಷನ್ಸ್ ತಪ್ಪಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು 1 ಸೆಕೆಂಡ್ ಚೆಕ್ ಮಾಡ್ತೀನಿ ತಡ್ರಿ. ಇದೆಷ್ಟಾಗುತ್ತೆ 2050 ಮೈನಸ್ 1700 ಮಾಡಿದರೆ ಎಷ್ಟಾಗುತ್ತೆ 350 ಆಗುತ್ತೆ ಹೌದಾ. 350x ಡಿವೈಡೆಡ್ ಬೈ 17 ಹೌದಾ. ಇಲ್ಲಿ ಮಿಸ್ಟೇಕ್ ಆಗಿತ್ತು ಅದಕ್ಕೆ ನಾನು ಥಿಂಕ್ ಮಾಡ್ತಾ ಇದ್ದೆ. ಎಷ್ಟಾಗುತ್ತೆ ನೋಡ್ರಿ 350 ಬೈ 17 divided by 17 20 times the 340 10 ಉಳಿತು ಪಾಯಿಂಟ್ ಕೊಟ್ಟು 0 ತಗೊಂಡ್ರೆ 17 5 85
5 15 ರಿಮೈನಿಂಗ್. ಸೊ ಎಷ್ಟಾಗುತ್ತೆ? ಅಪ್ರಾಕ್ಸಿಮೇಟ್ಲಿ 20.5%. ಹೌದಾ? 20.5%. ಆಪ್ಷನ್ ಯಾವ್ದಿದೆ? ಆಪ್ಷನ್ ಡಿ 20.58% ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್. ಐ ಹೋಪ್ ನಿಮಗೆ ಇವು ಸಮ್ಸ್ ತಿಳಿದಿದೆ. ಸ್ವಲ್ಪ ಒಂದೆರಡು ಸಮ್ಸ್ ಈಸಿನೂ ಇದೆ, ಒಂದೆರಡು ಸಮ್ಸ್ ಹೈ ಲೆವೆಲು ಇದೆ. ಸೊ ಕ್ಯಾಲ್ಕುಲೇಷನ್ಸ್ ಅಲ್ಲಿ ತಪ್ಪು ಮಾಡ್ಲಾರ್ದಂಗೆ ಕಾನ್ಸೆಪ್ಟ್ ಬಿಲ್ಡ್ ಮಾಡಿ ಕಾನ್ಸೆಪ್ಟ್ನ ಅಪ್ಲೈ ಮಾಡೋದು ಪ್ಲಸ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಮಿಸ್ಟೇಕ್ ಆಗ್ಲಾರ್ದಂಗೆ ನೀವು ಹೋದ್ರೆ ಈಸಿಲಿ ಯಾವ ಕ್ವಶನ್ನು ಟ್ಯಾಕಲ್ ಮಾಡ್ಬೋದು. ಸೊ ಇದು ಫಸ್ಟ್ ಪಾರ್ಟು. ನಾನು ಮತ್ತೆ ಅರ್ಥಮೆಟಿಕ್ ಅದ್ದು ನೆಕ್ಸ್ಟ್ ಟೈಮ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಯಾವ ಥರ ಮಾಡಬೇಕು ಅದನ್ನ ಸೆಟಪ್ ಮಾಡಿ ನೆಕ್ಸ್ಟ್ ಪಾರ್ಟ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಿ ಹ್ಯಾಪಿ.